ದಾಂಡೇಲಿಯ ರೋಟರಿ ಶಿಕ್ಷಣ ಸಂಸ್ಥೆಯ ಸ್ಥಾಪಕ ಸದಸ್ಯರು ಹಾಗೂ ರೋಟರಿ ಕ್ಲಬ್ಬಿನ ಮಾಜಿ ಅಧ್ಯಕ್ಷರಾದ ಅಗಲಿದ ಡಾಕ್ಟರ್ ಎನ್ ಸಿರ್ಮೋ ಕದಂ ಅವರಿಗೆ ರೋಟರಿ ಕ್ಲಬ್ ಹಾಗೂ ರೋಟರಿ ಶಿಕ್ಷಣ ಸಂಸ್ಥೆಯಿಂದ ನುಡಿ ನಮನ. ಇತ್ತೀಚೆಗೆ ಅಗಲಿದ ದಾಂಡೇಲಿ ರೋಟರಿ ಕ್ಲಬ್ಬಿನ ಮಾಜಿ ಅಧ್ಯಕ್ಷರು, ರೋಟರಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಸದಸ್ಯರು ಮತ್ತು ರೋಟರಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾಗಿಯೂ ಅನುಪಮ ಸೇವೆಯನ್ನು ಸಲ್ಲಿಸಿದ್ದ ಹಾಗೂ ದಾಂಡೇಲಿಯ ಬಂಗೂರ್ ನಗರ ಪದವಿ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದ ಡಾಕ್ಟರ್ ಎನ್ ಸಿರ್ಮೋ ಕದಂ ಅವರಿಗೆ ರೋಟರಿ ಕ್ಲಬ್ ಮತ್ತು ರೋಟರಿ ಶಿಕ್ಷಣ ಸಂಸ್ಥೆಯ ಪರವಾಗಿ ರೋಟರಿ ಶಾಲೆಯ ಸಭಾಭವನದಲ್ಲಿ ಶ್ರದ್ಧಾಂಜಲಿ ಹಾಗೂ ನುಡಿನಮನ ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. 1981-82ರ ಅವಧಿಯಲ್ಲಿ ಪ್ರಾರಂಭವಾದ ರೋಟರಿ ಶಿಕ್ಷಣ ಸಂಸ್ಥೆಯ ಸ್ಥಾಪಕ ಸದಸ್ಯರಲ್ಲಿ ಡಾಕ್ಟರ್ ಎನ್ ಸಿರ್ಮೋ ಕದಂ ಒಬ್ಬರಾಗಿದ್ದರು. ಅವರು ರೋಟರಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿಯೂ ಸೇವೆಯನ್ನು ಸಲ್ಲಿಸಿದ್ದರು. ಅವರ ಅಧಿಕಾರಾವಧಿಯಲ್ಲಿ ಹೆಚ್ಚಿನ ನೆಲಮಹಡಿಯ ತರಗತಿ ಕೊಠಡಿಗಳನ್ನು ಸ್ಥಳೀಯ ದಾನಿಗಳ ಸಹಾಯ ಮತ್ತು ಬೆಂಬಲದಿಂದ ನಿರ್ಮಿಸಲಾಗಿತ್ತು. ರೋಟರಿ ಶಿಕ್ಷಣ ಸಂಸ್ಥೆಗೆ ಅವರ ಬೆಂಬಲ ಮತ್ತು ಕೊಡುಗೆ ಅಪಾರವಾಗಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಈ ಸಂದರ್ಭದಲ್ಲಿ ಮಾತನಾಡಿದ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಮತ್ತು ರೋಟರಿ ಕ್ಲಬ್ಬಿನ ಹಿರಿಯರಾದ ಎಸ್.ಜಿ. ಬಿರಾದಾರ್ ಅವರು ಡಾಕ್ಟರ್ ಎನ್ ಸಿರ್ಮೋ ಕದಂ ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಬದ್ಧತೆ ಸದಾ ಅನುಕರಣೀಯವಾಗಿದೆ. ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಅವರು ನೀಡಿದ ಸೇವೆ ಮತ್ತು ಕೊಡುಗೆ ಸದಾ ಅಮರ. ಅವರ ಜೀವನಾದರ್ಶ ನಮಗೆಲ್ಲರಿಗೂ ಪ್ರೇರಣೆ ಎಂದು ಹೇಳಿ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ಬಿನ ಪ್ರಧಾನ ಕಾರ್ಯದರ್ಶಿ ಮಿಥುನ್ ನಾಯಕ್, ರೋಟರಿ ಕ್ಲಬ್ಬಿನ ಪ್ರಮುಖರಾದ ರಾಜೇಶ್ ತಿವಾರಿ, ಆರ್.ಪಿ. ನಾಯಕ್, ರಾಹುಲ್ ಬಾವಾಜಿ, ಶೇಖರ್ ಪೂಜಾರಿ, ಡಾಕ್ಟರ್ ಜ್ಞಾನದೀಪ್ ಗಾಂವ್ಕರ್, ರೋಟರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯಿನಿ ಕಲ್ಪನಾ ನಂದ ನಾಯಕ್, ರೋಟರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಂ.ಜಿ. ಪತ್ತಾರ್, ಶಿಕ್ಷಕರಾದ ರೇಣುಕಾ, ಭಾವನಾ, ನಿವೃತ್ತ ಶಿಕ್ಷಕರಾದ ಪುಂಡಲಿಕ್ ಭಜಂತ್ರಿ ಹಾಗೂ ರಮೇಶ್ ಮಿರಾಶಿ ಮೊದಲಾದವರು ಉಪಸ್ಥಿತರಿದ್ದರು. बहुत अच्छे इंसान के बारे में बहुत कुछ डेवलप किया, बहुत कुछ सोचे. रोटरी क्लब के अध्यक्ष भी रह चुके हैं. तो हम लोग रोटरी क्लब फैमिली की तरफ से भगवान से प्रार्थना करते हैं कि उनकी आत्मा को स्वर्ग में स्थान दे. और क्या बोल सकते हैं, बहुत अच्छे इंसान थे. यही हम लोग बोलेंगे. ಎಲ್ಲ ಮಾತಾಡ್ತಿರ್ತಾನೆ ಇದೊಂದು ಕ್ಲಾಸ್ ಕಟ್ಕೊಬೇಕು, ಇದೊಂದು ಕ್ಲಾಸ್ ಕಟ್ಕೊಬೇಕು ಆ ಥರ ಮಾಡಿದ್ರು. KTCದು ಲ್ಯಾಂಡ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತಲ್ಲ, ಅವಾಗ ಆ ಸ್ವೀಪ್ ಸಿಮೆಂಟ್ ಸಿಗೋದಲ್ಲಿ ಸಿಮೆಂಟ್ ಕೆಳಗೆ ಬಿದ್ದದಲ್ಲಿ ಸಿಮೆಂಟ್ ತಂದು ಇಲ್ಲಿ ಕಟ್ಕೊಂಡಿದ್ದಾರೆ. ಅವಾಗ ಕೆಳಗಿನ ಬಿಲ್ಡಿಂಗ್ ಅಷ್ಟು ಸ್ಟ್ರಾಂಗ್ ಇಲ್ಲ, ಬಟ್ ಏನಿದ್ದಿತ್ತು ಅವಾಗ ಬೇಕಾಗಿದ್ದಷ್ಟು ಮಾಡಿಕೊಡ್ರು. ಅವ್ರ ಕೊಡುಗೆ ರೋಟರಿ ಎಜುಕೇಷನ್ ಸೊಸೈಟಿ ಭಾಳ ಇದೆ. ಆಮೇಲೆ ಮುಂದೆ ರೋಟರಿ ಕ್ಲಬ್ನಲ್ಲಿ ಕೂಡ ಅವರು ಕ್ಲಾಸ್ ಪ್ರೆಸಿಡೆಂಟ್ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಬಟ್ ಅಚಾನಕ್ಕಾಗಿ ಅವ್ರಿಗೆ ರಿಟೈರ್ ಆದಂದ್ರೆ ಧಾರವಾಡದಲ್ಲೇ ಹೋಗಿ ಸೆಟಲ್ ಆದರು. ಈ ಒಂದು 3-4 ತಿಂಗಳಿಂದ ಅವರಿಗೆ ಸ್ವಲ್ಪ ಹಲವು ಪ್ರಾಬ್ಲಮ್ ಆಯಿತು. ಅದು ಕುತ್ಕೊಂಡೆಲ್ಲ ನೋಡ್ತಾ ಇತ್ತು. ಇಲ್ಲ ಸಡನ್ ಆಗಿ ಬ್ಲಡ್ ವೆಸಲ್ಸ್ ಅಂತ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಎಸ್ಟೆಂಡಲ್ಲೇ ಧಾರಾವಾಡದಲ್ಲಿ ಎಕ್ಸ್ಟೆಂಡನ್ನು ಹಾಕ್ಸಿದ್ರು. ಹಾಗೆ ಬಂದು ಆರಾಮಾಗಿ ನಾನೊಂದು ಮಾತಾಡಿ ಯಾವಾಗ ಕೂಡ ಅವರು ಸ್ಕೂಲ್ ಆಗಿ